ಈ ಕಥೆಯ ಹೆಸರು ಕುತಂತ್ರಿ ಕೋತಿ ಮತ್ತು ಜಾಣ ಆನೆ. ಒಂದಾನೊಂದು ಕಾಲದಲ್ಲಿ ಒಂದು ಹಸಿರು ಕಾಡಿನಲ್ಲಿ ಒಂದು ಚಿಕ್ಕ ಕೆರೆ ಇತ್ತು. ಆ ಕೆರೆಯ ಬಳಿಯೇ ಪ್ರಾಣಿಗಳು ಪ್ರತಿದಿನ ನೀರು ಕುಡಿಯೋದಕ್ಕೆ ಬರ್ತಾ ಇದ್ವು. ಆ ಕಾಡಿನಲ್ಲಿ ಒಂದು ಕುತಂತ್ರ ಕೋತಿ ಇತ್ತು. ಅದು ಯಾವಾಗ್ಲೂ ಯಾರನ್ನಾದ್ರೂ ಮೋಜ್ ಮಾಡೋದು, ಕಿಚಾಯಿಸುವುದು, ತೀಟ್ಲೆ ಮಾಡೋದು ಅದರ ಹವ್ಯಾಸ ಆಗಿತ್ತು. ಒಂದು ದಿನ ಒಂದು ದೊಡ್ಡ ಜಾಣದ ಆನೆ ಆ ಕೆರೆ ಕಡೆ ಬರ್ತಾ ಇತ್ತು. ಆನೆ ತುಂಬಾ ಶಾಂತವಾಗಿತ್ತು. ಎಲ್ಲ ಪ್ರಾಣಿಗಳು ಅದನ್ನು ಗೌರವಿಸ್ತಾ ಇದ್ರು. ಆದ್ರೆ ಕೋತಿಗ್ ಮಾತ್ರ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಇವ್ರಿಗೆಲ್ಲರೂ ಗೌರವ ಕೊಡ್ತಾರಲ್ಲ, ನಾನೇನಾದ್ರೂ ಮಾಡ್ಬೇಕು ಅಂತ ಕೋತಿ ಯೋಚನೆ ಮಾಡಿತು. ಅದಕ್ಕೆ ಒಂದು ಐಡಿಯಾ ಬಂತು. ಆನೆ ನೀರ್ ಕುಡಿತಾ ಇರ್ಬೇಕಾದ್ರೆ ಕೋತಿ ಮರದ ಮೇಲಿಂದ ಕಲ್ಲುಗಳನ್ನ ಕೆರೆಗೆ ಹಾಕ್ತಾ ಇತ್ತು. ಆಗ ನೀರು ಚಿಮ್ಮಿ ಆನೆಗೆ ಬೀಳ್ತಾ ಇತ್ತು. ಆನೆ ಮೇಲೆ ನೋಡಿತು. ಕೋತಿ ನಗ್ತಾ ಹೇಳಿತು, ಓಹೋ ಆನೆ ಅಣ್ಣ, ನೀರು ಸ್ನಾನ ಮಾಡ್ಕೋತಾ ಇದೀಯಾ ಅಂತ ಕೇಳ್ತು. ಆನೆ ಏನೂ ಮಾತಾಡ್ಲಿಲ್ಲ, ಶಾಂತವಾಗಿ ಅಲ್ಲಿಂದ ಹೊರಟು ಹೋಯಿತು. ಮುಂದಿನ ದಿನ ಮತ್ತೆ ಕೋತಿ ಅದೇ ತರಳೆ ಆಟ ಶುರು ಮಾಡಿತ್ತು. ಈ ಬಾರಿ ಮರದಿಂದ ಹಣ್ಣುಗಳನ್ನು ಕಿತ್ತು ಆನೆಯ ಮೇಲೆ ಎಸಿತಾ ಇತ್ತು. ಆನೆಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಕೋತಿ ಯಾಕೆ ರೀತಿ ಮಾಡ್ತಾ ಇದೆ ಅಂತ. ಆದ್ರೂ ಮತ್ತೆ ಸಹಿಸ್ಕೊಂಡು ಅಲ್ಲಿಂದ ನೀರ್ ಕುಡಿದು ಹೊರಟು ಹೋಯಿತು. ಮತ್ತೆ ಮೂರನೇ ದಿನ ಭಾರಿ ಮಳೆ ಬಂದಿತ್ತು. ಕೆರೆ ತುಂಬಿ ಹರಿಯೋದಕ್ ಶುರುವಾಯ್ತು. ಆದ್ರೆ ಕೋತಿ ಮರದ ಮೇಲೆಯೇ ಕುಳಿತಿತ್ತು. ಆದರೆ ಮಳೆ ಜೋರಾಗಿ ಪ್ರವಾಹದ ತರ ಹರಿಯೋದಿಕ್ಕೆ ಶುರುವಾದಾಗ ಮರದ ಕೊಂಬೆ ಮುರಿದು ಹೋಯಿತು. ಕೋತಿ ಆ ಕೊಂಬೆಯ ಮೇಲೆಯೇ ಇತ್ತು. ಅದು ನೀರಿಗೆ ಬಿತ್ತು. ನೀರು ವೇಗವಾಗಿ ಹರಿತಾ ಇತ್ತು. ಕೋತಿಗೆ ತುಂಬಾ ಭಯ ಆಗ್ತಾ ಇತ್ತು. ಅಯ್ಯೋ ಏನ್ ಮಾಡೋದು, ನೀರಲ್ಲಿ ಹರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಸತ್ತೇ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ಇತ್ತು. ಉಳಿಸಿ, ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೂಗ್ಕೊಳ್ತು. ಆ ಸಮಯದಲ್ಲಿ ಆನೆ ಅಲ್ಲಿಗೆ ಬಂತು. ಕೋತಿ ತನ್ನನ್ನ ಚುಡಾಯಿಸಿದ್ರು, ತನಗೆ ತರಳೆ ಮಾಡಿದ್ರು. ಆನೆ ತನ್ನ ದೀರ್ಘ ಸೊಂಡಲಿನಿಂದ ಕೋತಿಯನ್ನು ಎತ್ತಿ ಸುರಕ್ಷಿತ ಸ್ಥಳಕ್ಕೆ ಬಿಡ್ತು. ಕೋತಿಗೆ ನಾಚಿಕೆ ಆಯಿತು. ಅದು ನಾಚಿಕೆಗೊಂಡು ತಲೆ ತೆಗೆಸ್ಕೊಂಡು ಕೇಳಿತು, ಆನೆ ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿದ್ದೀನಿ. ನೀನು ತುಂಬಾ ಒಳ್ಳೆಯವನು, ಅದಕ್ಕೆ ಎಲ್ರು ನಿನಗೆ ಗೌರವ ಕೊಡ್ತಾರೆ. ನಾನು ತರಳೆ, ಅದಕ್ಕೆ ನನಗೆ ಈ ರೀತಿ ಆಯ್ತು ಅಂತ ಹೇಳ್ತು. ಆಗ ಆನೆ ಮುದ್ದಾಗಿ ಹೇಳಿತು, ಬಲಿಷ್ಠನಾಗಿರುವುದು ದೊಡ್ಡ ವಿಷಯವಲ್ಲ, ಒಳ್ಳೆಯ ಮನಸ್ಸು ಇರೋದು ದೊಡ್ಡದು. ಆ ದಿನದಿಂದ ಕೋತಿ ಎಲ್ಲರಿಗೂ ಸಹಾಯ ಮಾಡೋದಕ್ಕೆ ಶುರು ಮಾಡಿತು. ಕಾಡಿನಲ್ಲೆಲ್ಲಾ ಮತ್ತೆ ಶಾಂತಿ ಮರಳಿ ಬಂದಿತು. ಅಂದಿನಿಂದ ಕೋತಿ ಮತ್ತೆ ಆನೆ ಒಳ್ಳೆಯ ಸ್ನೇಹಿತರಾದರು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಒಳ್ಳೆಯತನ ಯಾವಾಗ್ಲೂ ಗೆಲ್ತಾ ಇರುತ್ತದೆ. ಇತರರನ್ನ ಕಿಚಾಯಿಸೋದ್ರಿಂದ, ತರಳೆ ಮಾಡೋದ್ರಿಂದ ಯಾವುದೇ ಒಳ್ಳೇದಾಗಲ್ಲ. ಸಹಾಯ ಮಾಡೋದು ಉತ್ತಮ. ಒಳ್ಳೆಯವರಿಗೆ ಒಳ್ಳೆಯದು ಆಗೇ ಆಗುತ್ತೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.